ಕನ್ನಡ ವ್ಲಾಗ್. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಸ್ಪೆಷಲಿ ಆರೋಗ್ಯವಾಗಿದ್ದೀರಾ. ಯಾಕಂದರೆ ಪ್ರತಿಯೊಂದು ಮನೆಯಲ್ಲೂ ಕೇಳಿಸ್ತಾ ಇದೆ ಕೋಲ್ಡ್, ಫೀವರ್, ಹೆಡ್ಏಕ್ ಅಂತ. ಸೊ ನಮ್ಮ ಮನೇಲಿ ಸಹ ಅಷ್ಟೇ. ನಾನೇ ಜಸ್ಟ್ 4 ಡೇಸ್ ಬ್ಯಾಕ್ ನಾನು ಹುಷಾರಾಗಿ ಎದ್ದಿದ್ದೀನಿ ಅಷ್ಟೇ. ನಿನ್ನೆಯಿಂದ ನನ್ನ ಮಗಳಿಗೆ ಶುರುವಾಯಿತು ಸೇಮ್ ಕೋಲ್ಡ್, ಹೆಡ್ಏಕ್, ಫೀವರ್ ಅಂತ. ಸೊ ಈ ಪ್ಯಾಟರ್ನ್ ನೋಡ್ಬೋದು ನೀವು, ಪ್ರತಿಯೊಬ್ಬರಲ್ಲೂ ಸೇಮ್ ಇದೆ. ಫಸ್ಟ್ ಹೆಡ್ಏಕ್ ಬರುತ್ತೆ, ಅದಾದಮೇಲೆ ಫೀವರ್ ಇರುತ್ತೆ. ಬಟ್ ಕೋಲ್ಡ್ ಅಂದರೆ ಮೂಗಿಂದ ಏನು ಇಳಿಯಲ್ಲ, ಬಟ್ ಒಂಥರ ತಲೆನೋವು ಬರುತ್ತೆ, ಅದರಿಂದ ಆ ಪೇನಿಂದಾನೇ ಫೀವರ್ ಬರುತ್ತೆ. ಸೊ ಇದು ನೋಡಿದ್ರೆ ಯಾವ ಕೊರೋನಾ ಥರ್ಡ್ ವೇವ ಅಥವಾ ಕ್ಲೈಮೇಟ್ ಇಂಬ್ಯಾಲೆನ್ಸ್ ಏನಂತ ಗೊತ್ತಾಗ್ತಾ ಇಲ್ಲ. ಬಟ್ ಸಫರ್ ಮಾಡ್ತಾ ಇರೋದಂತೂ ನಿಜ ಪ್ರತಿಯೊಬ್ಬರೂ. ಹಾಗಾಗಿ ಆದಷ್ಟು ಆರೋಗ್ಯನ ಕಾಪಾಡ್ಕೋಬೇಕು, ಹೇಳೋದಷ್ಟೇ. ಯಾಕಂದರೆ ನನ್ನ ಮಗಳಂತೂ ಮನೇಲೇ ಇದ್ಲು, ಅಂದ್ರೂ ಅವಳಿಗೆ ಆರೋಗ್ಯ ಹದಗೆಡ್ತು. ಸೊ ಆದಷ್ಟು ಬಿಸಿ ನೀರನ್ನು ಕುಡಿತಾನೆ ಇರಬೇಕು ಈ ಚಳಿ ಹೋಗೋ ತನಕ. ಓಕೆ, ಸೊ ಎನಿಹೌ ಇವಾಗ ಟೈಮ್ ಬಂದುಬಿಟ್ಟು 10 o'clock ಆಗಿದೆ. ಇವಾಗ ಹೋಗಿ ನನ್ನ ಮಗಳನ್ನ ಎಬ್ಬಿಸ್ಬೇಕು. ಆ್ಯಕ್ಚುಲಿ 10:30 ಆಯಿತು. ನಾನು ಅವಳಿಗೆ ಹುಷಾರಿಲ್ವಲ್ಲ ಅಂತ ಹೇಗೋ ಆನ್ಲೈನ್ ಕ್ಲಾಸಸಲ್ಲಿ ಅಂತೂ ಇವತ್ತು ಕೂರಿಸಲ್ಲ, ಹಾಗಾಗಿ ಆರಾಮಾಗಿ ಮಲಗಲಿ ಅಂತ ಬಿಟ್ಟಿದ್ದೆ. ಬಟ್ ಇವಾಗ ಅವಳು ಟ್ಯಾಬ್ಲೆಟ್ಸನ್ನು ತೊಗೋಬೇಕು. ಇವಾಗ ಎಬ್ಬಿಸಿ ಬ್ರೇಕ್ಫಾಸ್ಟ್ ಕೊಟ್ಟು ಟ್ಯಾಬ್ಲೆಟನ್ನು ಕೊಡಬೇಕು, ಇಲ್ಲಾಂದರೆ ಮತ್ತೆ ತುಂಬ ಗ್ಯಾಪ್ ಆಗಿಬಿಡತ್ತೆ. ಹಾಗಾಗಿ ಅವಳನ್ನು ಹೋಗಿ ಎಬ್ಬಿಸ್ತೀನಿ. ಓಕೆ, ಸೊ ಸ್ಟೇ ಟ್ಯೂನ್, ವಿಡಿಯೋನ ಎಂಡ್ ತನಕ ನೋಡಿ. ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ, ಏನು ಕತೆ ಅಂತ. ಓಕೆನಾ? ಇಲ್ಲಿ ನಾನು ನನ್ನ ಮಗಳಿಗೆ ಬಿಸಿ ನೀರನ್ನು ಕಾಯ್ಸೋಕೆ ಇಡ್ತಾ ಇದ್ದೀನಿ. ಸೊ ನಾವು ಎವ್ರಿ ಡೇ ಬೆಳಿಗ್ಗೆ ಎದ್ದು ಕೂಡಲೇ ಬಿಸಿ ನೀರನ್ನು ಕುಡಿಯೋದು. ಸ್ಪೆಷಲಿ ಈ ಕ್ಲೈಮೇಟಿಗಂತೂ ಈ ರೊಟೀನ್ ತುಂಬಾ ಇಂಪಾರ್ಟೆಂಟ್. ಸೊ ನನ್ನ ಮಗಳಿಗೆ ಸಹ ಎದ್ದು ಕೂಡಲೇ ಬಿಸಿ ನೀರನ್ನೇ ಕೊಡೋದು ನಾವು. ನನ್ನ ಮಗಳು ಇವತ್ತು ಓಕೆ ಆಗಿದ್ದಾಳೆ. ನಿನ್ನೆ ಕಂಪ್ಲೀಟಾಗಿ ಜಾಮ್ ಆಗಿಬಿಟ್ಟಿದ್ಲು ಪಾಪ. ಸೊ ಇಲ್ಲಿ ನೋಡ್ಬೋದು, ಕ್ಯಾಮರಾ ಮುಂದೆ ತಂದು ಕೂಡಲೇ ಅವಳು ತನ್ನ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಇಲ್ಲಿ ಅವಳು ಹಿಂದಿಯಿಂದ ಮಾತಾಡ್ತಾ ಇದ್ದಾಳೆ. ಗೈಸ್, ಇಲ್ಲಿ ಬ್ರೇಕ್ಫಾಸ್ಟಿಗೆ ನಾನು ನನ್ನ ಮಗಳಿಗೆ ಚಿಕ್ಕ ದೋಸೆನ ಮಾಡಿಕೊಡ್ತಾ ಇದ್ದೀನಿ. ಅಟ್ಲೀಸ್ಟ್ ಹೀಗಾದರೂ ತಿನ್ನಲಿ ಅಂತ, ಸ್ವಲ್ಪ ಡಿಸೈನಾಗಿ ಮಾಡಿಕೊಟ್ರೆ ಇಂಟ್ರೆಸ್ಟ್ ಬರುತ್ತೆ ತಿನ್ನೋಕ್ಕೆ ಅಂತ. ಯಾಕಂದರೆ ನಾನು ಫೋರ್ಸ್ ಮಾಡಲ್ಲ, ನಾರ್ಮಲ್ ಡೇಸಲ್ಲಿ ಅವಳಿಗೆ ತಿನ್ಸೋಕ್ಕೆ ನಾನು ಕಷ್ಟಪಡಬೇಕು. ಅದರಲ್ಲೂ ಈ ಟೈಮಲ್ಲಂತೂ ನಮಗೆ ಆ್ಯಕ್ಚುಲಿ ಬಾಯಿ ಕೆಟ್ಟು ಹೋಗಿಬಿರುತ್ತೆ ನೋಡಿ. ಸೊ ನನಗೆ ಇದು ನೋಡಿದರೆ ತಿನ್ನೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಸೊ ಅವಳು ತಿಂತಾಳ, ಹಾಗಾಗಿ ನಾನು ಈ ಥರ ಆಫರ್ ಮಾಡ್ತಾ ಇರ್ತೀನಿ, ಬಟ್ ಫೋರ್ಸ್ ಮಾಡಲ್ಲ ಅವಳಿಗೆ. 1 ಅವರಿಗೆ ಒಂದು ಸಲ ಲಿಕ್ವಿಡ್ ಫುಡ್ ಆಗಿರ್ಬೋದು, ಅಥವಾ ಈ ಥರ ಮೆತ್ತನೆ ದೋಸೆ, ಇಡ್ಲಿ ಅಥವಾ ಫ್ರೂಟ್ಸ್, ಆ ಥರ ನಾನು ಆಫರ್ ಮಾಡ್ತಾನೆ ಇರ್ತೀನಿ. ಹಾಗೆಯೇ ಲೆಮನ್ ಜ್ಯೂಸ್ 1 ಅವರಿಗೆ ಒಂದು ಸಲ ಕಂಪಲ್ಸರಿ ಲೆಮನ್ ಜ್ಯೂಸ್ ಅಥವಾ ಕೊಕೊನಟ್ ಜ್ಯೂಸನ್ನು ಕೊಡ್ತಾ ಇರ್ತೀನಿ. ಯಾಕಂದರೆ ಲಿಕ್ವಿಡ್ ಫುಡ್ ಎಷ್ಟು ಹೋಗುತ್ತೆ ಅಷ್ಟು ಒಳ್ಳೆಯದು, ಬೇಗ ಕ್ಯೂರ್ ಆಗ್ತಾರೆ ಅಂತ. ಹಾಗೆಯೇ ನಾನು ಲೆಮನ್ ಜ್ಯೂಸ್ ಮಾಡಬೇಕಾದ್ರೆ ನಾನು ಸಕ್ಕರೆ ನೀರನ್ನು ಆಲ್ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಇದು ನೋಡಿ, ಸಕ್ಕರೆ ಕರ್ಗಕ್ಕೆ ಟೈಮ್ ಆಗತ್ತಲ್ವ, ಹಾಗಾಗಿ ಸಕ್ಕರೆ ನೀರು ಮಾಡ್ಕೊಂಡ್ಬಿಟ್ರೆ ಯಾವಾಗ ಬೇಕೋ ಆವಾಗ ಲೆಮನ್ ಜ್ಯೂಸ್ ಮತ್ತು ಸಾಲ್ಟ್ ಹಾಕಿದರೆ ಆಯಿತು, ಲಿಂಬು ಶರಬತ್ ರೆಡಿ ಆಗುತ್ತೆ. ಹಾಗೆ ಈ ಟೈಮಲ್ಲಂತೂ ಇದು ತುಂಬಾ ಇಂಪಾರ್ಟೆಂಟ್ ಮತ್ತು ತುಂಬ ಹೆಲ್ದಿ ಡ್ರಿಂಕ್. ಸೊ ಗೈಸ್, ಇವಾಗಿನ ಲಂಚ್ ಸ್ಪೆಷಲ್ ಬಂದುಬಿಟ್ಟು ಗಂಜಿ, ಬ್ಯಾಕ್ ಟು ಗಂಜಿ. ಆ್ಯಕ್ಚುಲಿ ನನಗೆ ಗಂಜಿ ತುಂಬ ಈಸಿ ಅಂತ ಅನಿಸೋದು, ಮತ್ತು ಈ ಟೈಮಲ್ಲಿ ಸ್ಪೆಷಲಿ ಪ್ರತಿಯೊಬ್ಬರ ಬಾಯಿ ಕೆಟ್ಟೋಗಿದೆ, ಟೇಸ್ಟೇ ಇಲ್ಲ. ಸೊ ಈ ಟೈಮಲ್ಲಿ ಗಂಜಿ ತುಂಬ ಒಳ್ಳೆ ಫುಡ್ಡು. ಕುಚ್ಚಲಕ್ಕಿ ಗಂಜಿ ಮಾಡ್ತೀವಿ. ಸೊ ಅದು ಏನಾಗತ್ತೆ ಅಂದರೆ ಇಷ್ಟು ಸ್ವಲ್ಪ ತಿಂದರೂ ಸಾಕು, ಹೊಟ್ಟೆಲಿ ಗಟ್ಟಿಯಾಗಿರುತ್ತೆ. ಸೊ ಜಾಸ್ತಿ ನನ್ನ ಮಗಳಿಗೆ ಫೋರ್ಸ್ ಮಾಡಬೇಕಾಗಿಲ್ಲ, ಸ್ವಲ್ಪನೇ ತಿಂದರೆ ಸಾಕು. ಸೊ ಗಂಜಿಯಲ್ಲಿ ಬಿಸಿ ಗಂಜಿಲಿ ತುಪ್ಪ ಮತ್ತು ಉಪ್ಪು ಹಾಕಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸಹ. ಹಾಗಾಗಿ ಗಂಜಿಗೆ ಇವಾಗ ಇಡಬೇಕು. ಹಾಗೆಯೇ ಎಲ್ಲರಿಗೂ ಸ್ವಲ್ಪ ಹೀಟ್ ಸಹ ಆಗಿದೆ, ಹಾಗಾಗಿ ಗಂಜಿ ತುಂಬ ಕೋಲ್ಡ್ ಆಗಿರೋದ್ರಿಂದ ಅದನ್ನು ಇವಾಗ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಗಂಜಿಗಿಡೋಕ್ಕಿಂತ ಮುಂಚೆ ಅಕ್ಕಿನ ಒಂದು 15 to 20 minutes ನೀರಲ್ಲಿ ಸೋಕ್ ಮಾಡಿ ಇಡ್ತೀನಿ. ಆವಾಗ ಏನಾಗುತ್ತೆ ಅಂದರೆ ಒಂದು 5 to 6 ವಿಜಿಲ್ ತೆಗೆದ್ರೆ ಸಾಕು, ಕುಕ್ಕರಲ್ಲಿ ಗಂಜಿ ಆಗಿಬಿಡತ್ತೆ. ಇದನ್ನು ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಸಹ ಹೇಳಿದ್ದೆ. ಇಲ್ಲಿ ಅಕ್ಕಿ ನೆನೆಯೋ ತನಕ ನಾನು ಗಂಜಿಗೆ ಕಾಂಬಿನೇಷನ್ ಆಗಿ ಕಾಲಿಫ್ಲವರ್ ಫ್ರೈ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೂ ತುಂಬ ಇಷ್ಟ ಇದು. ಕಾಲಿಫ್ಲವರನ್ನು ನಾರ್ಮಲಿ ತೊಳೆಯೋದಕ್ಕಿಂತ ಉಪ್ಪು ನೀರಲ್ಲಿ ಹಾಕಿ ಅದರಲ್ಲಿ ಸ್ವಲ್ಪ ಟರ್ಮರಿಕ್ಕನ್ನು ಮಿಕ್ಸ್ ಮಾಡಿ ಅದರಲ್ಲಿ ಸೋಕ್ ಮಾಡಿಟ್ರೆ ತುಂಬ ಒಳ್ಳೆಯದು. ಒಂದು 15 to 20 minutes ನಾನು ವಾಶ್ ಮಾಡೋಕ್ಕಿಂತ ಮುಂಚೆ ಈ ಥರ ಮಾಡಿಡ್ತೀನಿ. ಹಾಗೆಯೇ ಇಲ್ಲಿ ನೋಡಿ, ಇದು ಫ್ರೈಗೆ ಮಾಡ್ತಾ ಇರೋದ್ರಿಂದ ಈ ಥರ ಫ್ಲ್ಯಾಟ್ ಆಗಿ ಕಟ್ ಮಾಡಿದರೆ ಫ್ರೈ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇವತ್ತು ತವಾ ಫ್ರೈ ಮಾಡ್ತಾ ಇದ್ದೀನಿ.
ಇದಿಷ್ಟು ನೋಡಿ ಕಾಲಿಫ್ಲವರ್ ಕಟ್ ಮಾಡಬೇಕಾದ್ರೆ ಚಿಕ್ಕ ಚಿಕ್ಕ ಪುಡಿ ಆಗೋಯಿತು. ಇದು ಇವಾಗ ನಾನು ಫ್ರೈ ಮಾಡೋಕ್ಕೂ ಸಾಧ್ಯ ಆಗಲ್ಲ, ತುಂಬ ಚಿಕ್ಕ ಚಿಕ್ಕದಿದೆ. ಸೊ ನಾನೇನು ಮಾಡ್ತೀನಿ ಅಂದರೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡ್ರ್ ಹಾಕಿಬಿಟ್ಟು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಸೊ ನನ್ನ ಮಗಳಿಗೆ ಕೊಡ್ತಾ ಇದ್ದೀನಿ ತಿನ್ನೋಕ್ಕೆ, ಅವಳಿಗೆ ತುಂಬ ಇಷ್ಟ ಇದು. ಹಾಗೆಯೇ ಆ್ಯಕ್ಚುಲಿ ಮಕ್ಕಳು ರಾ ತಿಂದರೆ ತುಂಬಾ ಒಳ್ಳೆಯದು, ಯಾವುದೇ ವೆಜಿಟೇಬಲ್ ಆಗಿರಬಹುದು. ರಾದಲ್ಲಿ ತುಂಬಾ ಒಳ್ಳೆ ಪೌಷ್ಟಿಕಾಂಶ ಇರುತ್ತೆ. ಬಟ್ ಕ್ಲೀನಾಗಿ ತೊಳಿಬೇಕು ಮಾತ್ರ, ರಾ ಹಾಗೆ ಕೊಡೋಕ್ಕಾಗಲ್ಲ. ಸೊ ನಾನು ನೀಟಾಗಿ ತೊಳ್ಕೊಂಡಿದ್ದೀನಿ, ಟರ್ಮರಿಕ್ ಎಲ್ಲ ಹಾಕಿಬಿಟ್ಟು ಇವಾಗ ಇವಳಿಗೆ ಕೊಟ್ಟಿದ್ದೀನಿ. ಇದು ನೋಡಿ ನಮ್ಮ ಮನೇಲೆ ಬೆಳೆದಿರುವಂಥ ಟೆಂಡರ್ ಕೊಕೊನಟ್. ಇವಾಗ ನನ್ನ ಮಗಳಿಗೆ ಟೆಂಡರ್ ಕೊಕೊನಟ್ ಜ್ಯೂಸನ್ನು ಕೊಡ್ತಾ ಇದ್ದೀನಿ. ಊಟಕ್ಕಿನ್ನೂ ಟೈಮ್ ಇದೆ. ಸೊ ಇವಾಗ ನಾನು ಮೂಸಂಬಿ ಫ್ರೂಟನ್ನು ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಹುಷಾರಿಲ್ಲದೆ ಇರುವಾಗ ಬನಾನಾ, ಆ್ಯಪಲ್ ಮತ್ತು ಮೂಸಂಬಿ ಫ್ರೂಟ್ ಇದು ಮೂರು ತುಂಬಾ ಒಳ್ಳೆಯದು ಕಂಪೇರ್ ಟು ಅದರ್ ಫ್ರೂಟ್. ಯಾಕಂದರೆ ಪಪ್ಪಾಯ, ಪೈನಾಪಲ್ ಕೊಟ್ಟರೆ ಹೀಟ್ ಆಗುತ್ತೆ, ಆಲ್ರೆಡಿ ಟ್ಯಾಬ್ಲೆಟ್ಸ್ ತೊಗೊಂಡು ಹೀಟ್ ಆಗಿರುತ್ತೆ ಬಾಡಿ. ಇಲ್ಲ ವಾಟರ್ ಮೆಲನ್, ಆರೆಂಜ್, ಗ್ರೇಪ್ಸ್ ಅಂತ ಕೊಟ್ಟರೆ ಇನ್ನೂ ಕೋಲ್ಡ್. ಸೊ ಮೂಸಂಬಿ ಕೊಡ್ಬೋದು. ಇದರಲ್ಲಿ ಗ್ಲೂಕೋಸ್ ಮತ್ತು ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಬೇಗ ಕ್ಯೂರ್ ಆಗುತ್ತೆ, ಇಮ್ಯುನಿಟಿ ಸಿಸ್ಟಮು ಬೂಸ್ಟ್ ಆಗುತ್ತೆ. ಇಲ್ಲಿ ಫ್ರೈ ಮಾಡೋಕ್ಕೆ ಯೂಸ್ ಮಾಡುವಂಥ ರವಾ ಇಡೋಕ್ಕೆ ಒಂದು ಬಾಕ್ಸ್ ಮಾಡ್ಕೊಂಡಿದ್ದೀನಿ. ಏನಾದರೂ ರವಾ ಮತ್ತು ಚಿಲ್ಲಿ ಪೌಡ್ರ್ ಮಿಕ್ಸ್ ಮಾಡಿರೋದು ಉಳಿದ್ರೆ ನೆಕ್ಸ್ಟ್ ಟೈಮ್ ಏನಾದರೂ ವೆಜಿಟೇಬಲ್ಸ್ ಫ್ರೈ ಮಾಡೋಕ್ಕೆ ಅಥವಾ ಫಿಶ್ ಫ್ರೈ ಮಾಡೋಕ್ಕೂ ಸಹ ಇದನ್ನು ಯೂಸ್ ಮಾಡ್ಬೋದು. ಸೊ ಇಲ್ಲಿ ಗಂಜಿ ರೆಡಿ ಆಗಿದೆ. ಫ್ರೈ ಮಾಡೋಕ್ಕೆ ನಾನ್ ಸ್ಟಿಕ್ ತವಾನೇ ಇಟ್ಟುಬಿಟ್ಟಿದ್ದೀನಿ, ಯಾಕಂದರೆ ಇದರಲ್ಲಿ ಆಯಿಲ್ ಜಾಸ್ತಿ ಹಾಕಬೇಕಾಗಿಲ್ಲ, ಕಡಿಮೆ ಆಯಿಲಲ್ಲೇ ಫ್ರೈ ಮಾಡ್ಬೋದು. ಇಲ್ಲಾಂದರೆ ಸುಮ್ಮನೆ ಮನೆಯಲ್ಲಿ ಎಲ್ಲರಿಗೂ ಹುಷಾರಿಲ್ಲ, ಕೆಮ್ಮು ಬೇರೆ ಆ್ಯಡ್ ಆದರೆ ಕಷ್ಟ. ಸೊ ಗೈಸ್, ನಂದು ಇವತ್ತು ಇಡೀ ದಿನ ಇವಳು ಹಿಂದೆ ಆಗೋಯ್ತು. ಇವಳಿಗೆ ಫುಡ್ ಪ್ರಿಪೇರ್ ಮಾಡಿಕೊಡೋದು, ಹಾಗೆ ಇವಳು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದು ಅದೇ ಆಗೋಯ್ತು. ಇವಳು ಮಲಗೋದು ಇಲ್ಲ, ಇನ್ನೇನು ಮಾಡೋದು. ಯಾಕಂದರೆ ಮಕ್ಕಳು ಮಲಗಿದ್ರೆ ಸ್ವಲ್ಪ ರೆಸ್ಟ್ ಸಿಗುತ್ತೆ, ಅವರಿಗೂ ಆರಾಮಾಗಿರುತ್ತೆ, ನಮಗೂ ಸಹ ರೆಸ್ಟ್ ಸಿಗುತ್ತೆ. ಬಟ್ ಅವಳು ಮಲಗಲ್ವಲ್ಲ, ಏನು ಮಾಡೋದು. ಮತ್ತು ಈ ರೀತಿ ಇದ್ದರೆ ಅವಳು ಐದರ್ ಟಿ ವಿ ನೋಡಬೇಕು ಅಥವಾ ಮೊಬೈಲ್ ಕೊಡಬೇಕು, ಆಗೇನು ಕಣ್ಣಿಗೆ ಹಾರ್ಮ್ ಆಗುತ್ತೆ. ಸೊ ಇವಾಗ ಏನು ಮಾಡೋದು ಅಂತ ಥಿಂಕ್ ಮಾಡಬೇಕು. ಆ್ಯಕ್ಚುಲಿ ಅಪ್ಪ ಅಮ್ಮನೂ ಇಲ್ಲ ಮನೆಯಲ್ಲಿ, ಇಲ್ಲ ಅಂದರೆ ಅವರಿದ್ರೆ ಸ್ವಲ್ಪ ಟೈಮ್ ಪಾಸ್ ಆಗ್ತಾಯಿತ್ತು. ರಶ್ಮಿ ಮನೆಗೆ ಹೋಗಿದ್ದಾರೆ ಅವರು. ಸೊ ನಾವೇ ಹೇಳಿದ್ವಿ ಆರಾಮಾಗಿ ಬನ್ನಿ ಅಂತ, ಯಾಕಂದರೆ ಇಲ್ಲಿ ಒಬ್ಬರ ನಂತರ ಒಬ್ಬರು ಮಲಗ್ತಾನೆ ಇದ್ದೀವಿ. ಸೊ ಆ ವೈರಸ್ ಸುಮ್ಮನೆ ಅವರಿಗೂ ಹೋಗಿ ಅವ್ರು ಬಂದ ಮೇಲೆ ಅವರು ಮಲಗೋದೇ ಆಗತ್ತೆ. ಹಾಗಾಗಿ ಆರಾಮಾಗೆ ಬರೋಕ್ಕೆ ಹೇಳಿದ್ದೀವಿ. ಇವಾಗ ಇವಳಿಗೆ ಹುಷಾರಾಯ್ತಾ, ನನ್ನ ಹಸ್ಬೆಂಡಿಗೆ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ರೀತಿ ಇದೆ ಇವಾಗಿನ ಸಿಚುವೇಶನ್. ಏನು ಮಾಡೋಕ್ಕಾಗಲ್ಲ, ಆದಷ್ಟು ಕೇರ್ ಮಾಡಬೇಕು ಅಷ್ಟೇ. ಸೊ ಇನ್ನೇನು ಮಾಡೋದೀಗ, ಕಸ ಕರಿಯ ಮತ್ತೆ ಡ್ರಾಯಿಂಗ್ ಕರಿಯವ. ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಲಿಕ್ಕಿದೆ ಈ ಪೋರ್ಷನಲ್ಲಿ. ಸೊ ಇವತ್ತು ಫೈನಲಿ ಮುಹೂರ್ತ ಬಂತು. ತುಕ್ಕನ್ಗೆ ಖಾವ್ಗೆ ಹೇಗೆ ಕ್ಲೀನ್ ಕರೆ. ಓಕೆ, ಇಲ್ಲಿ ಕ್ಲೀನ್ ಮಾಡಬೇಕಾದ್ರೆ ಏನೇನೋ ಖಜಾನೆ ಸಿಗ್ತಾ ಇದೆ. ಇಲ್ಲಿ ನೋಡಿ ಪೆನ್, ಮನೆಯೆಲ್ಲ ಹುಡುಕಿದ್ರು ಒಂದು ಪೆನ್ ಸಿಗಲ್ಲ, ಇಲ್ಲಿ ಎರಡೆರಡು ಇದೆ. ದೆನ್ ನನ್ನ ಹಸ್ಬೆಂಡ್ ಬೆಲ್ಟ್, ಮಾಸ್ಕ್, ಓಡೋಮಸ್, ನನ್ನ ಹೇರ್ ಕ್ಲಿಪ್ ಸಹ ಸಿಕ್ತು ನನಗಿಲ್ಲಿ. ಹಾಗೇನೆ ಇದು ನೋಡಿ ನನ್ನ ಸ್ಕೂಲ್ ಡೇಸಲ್ಲಿ ಇಟ್ಕೊಂಡಿರುವಂಥ ಟೆಲಿಫೋನ್ ಡೈರಿ. ಇವಾಗ ಲ್ಯಾಂಡ್ಲೈನ್ ಇಲ್ಲ, ಬಟ್ ಡೈರಿ ಹಾಗೆ ಇದೆ. ಇವಾಗ ಒಂದು ಮಟ್ಟ ಕ್ಲೀನ್ ಆಗಿದೆ. 2 ದಿನ ಅಷ್ಟೇ, 3ನೇ ದಿನ ಯಥಾ ಪ್ರಕಾರ ಮತ್ತೆ ಸಾಮಾನು ಬಂದು ಇಲ್ಲಿ ಕೂತ್ಕೊಂಡ್ಬಿಡುತ್ತೆ. ಹಾಗೆಯೇ ನಾನು ಕ್ಲೀನ್ ಮಾಡಬೇಕಾದ್ರೆ ನನ್ನ ಮಗಳು ಡ್ರಾ ಮಾಡಿರುವಂಥ ಕೆಲವೊಂದು ಡ್ರಾಯಿಂಗ್ ಶೀಟ್ ಸಿಕ್ತು. ಅವಳು ಯಾವತ್ತಾದರೂ ಬೋರ್ ಬಂದಾಗ ಏನಾದರೂ ಒಂದು ಇಮ್ಯಾಜಿನೇಷನ್ ಬಿಡಿಸ್ತಾನೆ ಇರ್ತಾಳೆ. ಸೊ ಅದನ್ನೆಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿ ಓಲ್ಡ್ ಒಂದು ಬುಕ್ ಇತ್ತು, ಅದಕ್ಕೆ ನಾವು ಸ್ಟಿಕ್ ಮಾಡ್ತಾ ಇದ್ದೀವಿ. ಇದು ದೊಡ್ಡವರಾದ ಮೇಲೆ ತೋರಿಸಿದ್ರೆ ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. दृश्य और मैं ये रेनबो के ऊपर मैं हूँ एक छोटा सा यूनिकॉर्न.
ಗೈಸ್ ಇವಾಗ ಟೈಮ್ ಬಂದುಬಿಟ್ಟು 5 o'clock ಆಗಿದೆ. ಇವಾಗ ಬಟ್ಟೆ ಒಣಗಿಸ್ತಾ ಇದ್ದೀನಿ ನೋಡಿ. ಅದೇ ಹೇಳಿದೆ ಅಲ್ವಾ, ಬೆಳಗ್ಗಿಂತ ಟೈಮೇ ಸಿಗ್ತಾ ಇಲ್ಲ. ಬೆಳಗ್ಗೆನೇ ಬಟ್ಟೆ ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ, ಒಣಗ್ಸೋಕ್ಕೆ ಟೈಮ್ ಸಿಕ್ಕಿಲ್ಲ. ಸೊ ಇವಾಗ ಎಲ್ಲ ಡ್ರೈ ಮಾಡೋಕ್ಕೆ ಹಾಕ್ತಾ ಇದ್ದೀನಿ. ಹಾಗೆಯೇ ಬೆಳಿಗ್ಗೆ ಟೆಂಡರ್ ಕೊಕೊನಟ್ ತೆಗಿಯೋಕ್ಕೆ ಬಂದಿದ್ರಲ್ವ, ಅವ್ರ ಹತ್ರ ತೆಂಗಿನಕಾಯಿಯನ್ನು ಸಹ ಕೀಳಿಸ್ಕೊಂಡಿದ್ವಿ. ಅದರ ಕಸ ನೋಡಿ ಇಷ್ಟೊಂದು ಆಗೋಯ್ತು. ಇವತ್ತಿನ ಮನೆ ಕೆಲಸ ಅಂತೂ ರಬ್ಬರ್ ಥರ, ಎಷ್ಟು ಮಾಡಿದ್ರೂ ಕೆಲಸ ಮುಗಿತಾನೇ ಇಲ್ಲ. ಸೊ ಗೈಸ್, ಇವಾಗ ನಾವು ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನಿಗೆ. ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ ರೈಲ್ವೆಯಲ್ಲಿ ಅಂದರೆ ಗೂಡ್ಸ್ ಟ್ರೈನಲ್ಲಿ ನಮ್ಮ 2 ವೀಲರನ್ನು ಹಾಕಿದ್ವಿ. ಸೊ ಇಲ್ಲಿ ಬಂದು ರೀಚ್ ಆಗಿದೆ ಅಂತೆ. ಒಂದು ಇನ್ಫಾರ್ಮ್ ಸಹ ಮಾಡಿಲ್ಲ. ಆ್ಯಕ್ಚುಲಿ ಏನಂದರೆ ಮೊನ್ನೆನೇ ಅಲ್ಲಿಂದ ಡಿಪಾರ್ಚರ್ ಆಗಿರೋದು. ಸೊ ನಾವು ಚೆಕ್ ಮಾಡ್ತಾ ಇದ್ವಿ ಸ್ಟೇಟಸ್ ಏನಾದ್ರು ಟ್ರ್ಯಾಕ್ ಮಾಡೋಕ್ಕಾಗತ್ತಾ ಅಂತ. ಯಾವುದೇ ಒಂದು ಅಪ್ಡೇಟ್ ಇರಲಿಲ್ಲ. ಹಾಗಾಗಿ ಇವತ್ತೇನು ಮಾಡಿದ್ವಿ ಅಂದರೆ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ ಕೇಳಿದ್ವಿ. ಅದು ನೋಡಿದರೆ ಆಲ್ರೆಡಿ ಬಂದು ನಿನ್ನೆನೇ ರೀಚ್ ಆಗಿದೆ ಅಂತ ಹೇಳಿದರು. ಸೊ ಇವಾಗ ಹೋಗ್ತಾ ಇದ್ದೀವಿ. ಏನು ಪ್ರೊಸೀಜರ್ ಇದೆ ಏನು ಅಂತ ಗೊತ್ತಿಲ್ಲ, ನೋಡೋಣ, ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಸೊ ಇಲ್ಲಿ ನೋಡಿ ನನ್ನ 2 ವೀಲರ್ ಬಂದು ನಿಂತ್ಕೊಂಡಿದೆ. ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನಲ್ಲೇ ಪ್ಯಾಕಿಂಗ್ ಮಾಡಿ ಕಳಿಸ್ತಾರೆ. ಸೊ ಈ ರೀತಿ ಇರುತ್ತೆ ನೋಡಿ ಪ್ಯಾಕಿಂಗ್. ಇದ್ರ ಮೇಲೆ ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಬರೆದು ಕಳಿಸ್ತಾರೆ. ಬಟ್ ಕೀನ ಇದ್ರ ಒಟ್ಟಿಗೆ ಕಳಿಸ್ಕೊಡಂಗಿಲ್ಲ. ಹಾಗಾಗಿ ಕೀನ ನಮ್ಮ ಕಸಿನ್ ಅಲ್ಲಿಂದ ಕೊರಿಯರ್ ಮಾಡಿದರು. ಸೊ ಇಲ್ಲಿ ಇವರು ಅನ್ಲೋಡ್ ಮತ್ತು ಅನ್ಪ್ಯಾಕಿಂಗ್ ಮಾಡಿ ಕೊಡ್ತಾರೆ. 2 ವೀಲರನ್ನು ಲೋಡ್ ಮಾಡೋಕ್ಕಿಂತ ಮುಂಚೆ ಪೆಟ್ರೋಲನ್ನು ಕಂಪ್ಲೀಟ್ಲಿ ಡ್ರೈ ಮಾಡಬೇಕಲ್ವ. ಹಾಗಾಗಿ ನಾವು ಒಂದು ಬಾಟ್ಲಲ್ಲಿ ಪೆಟ್ರೋಲ್ನ ತುಂಬಿಸ್ಕೊಂಡು ತೊಗೊಂಡು ಬಂದಿದ್ವಿ. ಸೊ ಇಲ್ಲಿ ಒಂದು ಎಡವಟ್ಟು ಆಗೋಯಿತು. ಅದೇನಪ್ಪ ಅಂದರೆ ನಾವು 2-3 ಡೇಸ್ ಬ್ಯಾಕೆ ಪೆಟ್ರೋಲ್ ಫಿಲ್ ಮಾಡಿರೋದ್ರಿಂದ ಅದರಲ್ಲಿ ಗ್ಯಾಸ್ ತುಂಬಿಕೊಳ್ತಾ ಏನಂತ ಗೊತ್ತಿಲ್ಲ, ಕ್ಯಾಪ್ ಮಾತ್ರ ಸಿಕ್ಕಾಪಟ್ಟೆ ಟೈಟ್ ಆಗೋಯಿತು, ತೆಗಿಯೋಕ್ಕೆ ಬಂದಿಲ್ಲ. ಆಮೇಲೆ ನಾವು ತೊಗೊಂಡು ಹೋಗಿರುವಂಥ ನೈಫಿಂದ ಮೇಲ್ಗಡೆ ಹೋಲ್ ಮಾಡಿ ಫಿಲ್ ಮಾಡಬೇಕಾದ್ರೆ ಕೆಳಗಡೆ ಇಷ್ಟು ಚೆಲ್ಲಿ ಮೇಲೆ ಇಷ್ಟು ಆಗಿ, ಸೊ ಏನೋ ಒಂದು ಸರ್ಕಸ್ ಮಾಡಿ ಫೈನಲಿ ಮನೆಗೆ ಬಂದು ರೀಚ್ ಆದ್ವಿ. ಸೊ ಗೈಸ್, ಫೈನಲಿ ನಮ್ಮ ಗಾಡಿ ಬಂದು ರೀಚ್ ಆಯಿತು. ಆ್ಯಕ್ಚುಲಿ ಬ್ಯಾಂಗ್ಳೂರು ಟು ಕಾರವಾರ ನಮ್ಗೆ ಪಾರ್ಸಲ್ ಮಾಡೋಕ್ಕೆ ಜಸ್ಟ್ 2500 ಅಷ್ಟೇ ಕಾಸ್ಟ್ ಆಗಿತ್ತು. ಯಾಕಂದರೆ ಲಾಜಿಸ್ಟಿಕಲ್ಲಿ VRL ಲಾಜಿಸ್ಟಿಕ್ ನಾವೇನು ಕೇಳಿದ್ವಿ, ಅವರು ಅದಕ್ಕೆ 15,000 ಆಗುತ್ತೆ ಅಂತ ಹೇಳಿದರು. ಅದ್ರ ಮೇಲೆ ಪ್ಯಾಕಿಂಗ್ ಚಾರ್ಜಸ್ ಬೇರೆ, ಅದಾದಮೇಲೆ ಇಲ್ಲಿ ರಿಸೀವ್ ಮಾಡಿದ ಮೇಲೆ ಯಾವ್ಯಾವ ಚಾರ್ಜಸ್ ಇತ್ತೋ ಗೊತ್ತಿಲ್ಲ. ಬಟ್ ಇದು ತುಂಬಾ ಸೇಫಾಗೂ ಇತ್ತು, ಪರವಾಗಿಲ್ಲ. ಅಲ್ಲೇ ಅವರು ಪ್ಯಾಕಿಂಗ್ ಸಹ ಮಾಡಿದರು. ಸೊ ಟೋಟಲ್ 1200 ಅವ್ರದ್ದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಆಯಿತು. ಅದ್ರ ಮೇಲೆ 600 ಪ್ಯಾಕಿಂಗ್ ಚಾರ್ಜ್ ಅಂತ ತೊಗೊಂಡ್ರು. ಅದ್ರ ಮೇಲೆ ಮತ್ತೆ 200 ಇನ್ನೊಂದೇನೋ ಒಂದು ಚಾರ್ಜ್ ಅಂತ ತೊಗೊಂಡ್ರು. ಸೊ ಇದಿಷ್ಟು ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನ್ ಅವರು ರಿಸೀವ್ ಮಾಡಿರೋ ಅಮೌಂಟ್. ಆದರೆ ಇಲ್ಲಿ ಬಂದ ಮೇಲೆ 100 ರೂಪೀಸ್ ಅವರು ಅನ್ಲೋಡ್ ಮಾಡೋಕ್ಕೆ ತೊಗೊಂಡ್ರು. ಅದು ನಾವು ಸಹ ಮಾಡಬಹುದಿತ್ತು. ಅದೇ ಜಸ್ಟ್ ರ್ಯಾಪ್ ಏನೇನು ಮಾಡಿದ್ವಿ ಅದನ್ನೇ ಅವ್ರು ಕಿತ್ತು ಹಾಕಿದ್ದು, ಅದಕ್ಕೆ 100 ರೂಪೀಸ್ ಕೊಡಬೇಕಾಯ್ತು. ದ್ಯಾಟ್ಸ್ ಓಕೆ. ಅದಾದ ಮೇಲೆ ನಮಗೆ 270 ರೂಪೀಸ್ ನಾವು ಮತ್ತೆ ಎಕ್ಸ್ಟ್ರಾ ಫೀ ಕಟ್ಟಬೇಕಾಯಿತು. ಅದು ನಮಗೆ ಆ್ಯಕ್ಚುಲಿ ಹೆವಿ ಅನಿಸ್ತು. ಯಾಕಂದರೆ ಇಲ್ಲಿ ಬಂದು ರೀಚ್ ಆದಮೇಲೆ 6 hours ಅಷ್ಟೇ ಅವ್ರು ಇಟ್ಕೊಳ್ಳೋದಂತೆ. ಅದ್ರ ಮೇಲೆ ಏನೇನು ಎಷ್ಟೊತ್ತಿರುತ್ತೆ ರೈಲ್ವೆ ಸ್ಟೇಷನಲ್ಲಿ, ಎಷ್ಟೊತ್ತಿರುತ್ತೆ ನಮ್ಮ ಪಾರ್ಸಲ್, ಅದ್ರ ಮೇಲೆ 10 ರೂಪೀಸ್ ಪರ್ ಅವರ್ ಅಂತೆ ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿ ಬಂದು ರಿಸೀವ್ ಆಗಿರೋದಕ್ಕೆ ಯಾವುದೇ ಮೆಸೇಜ್ ಇಲ್ಲ, ಟ್ರ್ಯಾಕ್ ಮಾಡೋಣ ಅಂದರೆ ಯಾವುದೇ ವೆಬ್ಸೈಟ್ ಇಲ್ಲ, ಅದ್ರ ಮೇಲೆ ಅವ್ರು ಇನ್ಫಾರ್ಮ್ ಸಹ ಮಾಡಿಲ್ಲ. ಆವಾಗ ನಮ್ಗೆ ಹೇಗೆ ಗೊತ್ತಾಗಬೇಕು ಅಲ್ವಾ ಇಲ್ಲಿ ಬಂದು ರೀಚ್ ಆಗಿದೆ ಅಂತ. ಅಲ್ಲಿ ನೋಡಿದ್ರೆ ಅಲ್ಲಿ ಕೇಳಿದಾಗ ಅವರು ನಮ್ಗೆ ಯಾವಾಗ ನಾವು ಡಿಪಾರ್ಚರ್ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ, ಒಂದು 2-3 ಡೇಸ್ ಎಲ್ಲ ಆಗುತ್ತೆ ಅಂತ ಹೇಳಿದರು. ಸೊ ನಾವಿಲ್ಲಿ ಬಂದ ಮೇಲೆ ಒಂದು ಇನ್ಫಾರ್ಮ್ ಸಹ ಮಾಡ್ತಾರೆ ಅಂತ ನಾವು ಸುಮ್ಮನೆ ಇದ್ವಿ. ಇದು ನೋಡಿದರೆ ಇಲ್ಲಿ ಬಂದು ರೀಚ್ ಆಗಿದೆ. ಅದಾದಮೇಲೆ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದಾಗ ಗೊತ್ತಾಯಿತು ಇಲ್ಲ ಬಂದು ರೀಚ್ ಆಗಿದೆ ಅಂತ. ಸೊ ಇಷ್ಟೆಲ್ಲ ಆಯಿತು ನೋಡಿ. ಸೊ ಫೈನಲಿ 270 ರೂಪೀಸ್ ಕೊಟ್ಟುಬಿಟ್ಟು ನಾವು ನಮ್ಮ ಗಾಡಿನ ಬಿಡಿಸ್ಕೊಂಡು ಬಂದ್ವಿ. ಇಷ್ಟು ಕತೆ ಆಯಿತು. ಆ್ಯಕ್ಚುಲಿ ಏನಂದರೆ ನಿಮ್ಗೇನಾದರೂ ಬ್ಯಾಂಗ್ಳೂರು ಟು ನಿಮ್ಮ ಊರಿಗೆ ಅಥವಾ ಊರಿಂದ ಬ್ಯಾಂಗ್ಳೂರಿಗೆ ಏನಾದರೂ ಕಳಿಸ್ಬೇಕಾದ್ರೆ ರೈಲ್ವೆಯಲ್ಲಿ ಇಲ್ಲೊಬ್ಬರು ಕಳ್ಸೋಕ್ಕಿರಬೇಕು, ಅಲ್ಲೊಬ್ಬರು ರಿಸೀವ್ ಮಾಡೋಕ್ಕಿರಬೇಕು. ಇಲ್ಲಾಂದರೆ ಇದೇ ಆಗತ್ತೆ, ಹೋಗಿ ಅಲ್ಲ ಯಾವ ಸ್ಟೇಷನ್ ಅಂದರೆ ಅಲ್ಲಿ ಹಾಕ್ತಾರೆ. ಅದಾದಮೇಲೆ ನಾವು ಎಕ್ಸ್ಟ್ರಾ ಫೀಸ್ ಕೊಟ್ಕೊಂಡು ತೊಗೊಂಡು ಬರಬೇಕಾಗತ್ತೆ. ಒಂದು ನೆನಪಿರಲಿ, 6 hours ಮಿನಿಮಮ್. 6 hours ಒಳಗಡೆ ಯಾವುದೇ ಚಾರ್ಜಸ್ ಇರೋಲ್ಲ. 6 hours ಆದಮೇಲೆ ಪರ್ ಅವರಿಗೆ 10 ರೂಪೀಸ್ ಆಗುತ್ತೆ. ಸೊ ನಮಗೇನಾಯ್ತು ಅಂದರೆ ನಮ್ಮ ಬ್ರದರ್ ಇನ್ ಲಾ ಅಲ್ಲಿಂದ ಪ್ರತಿಯೊಂದು ಪ್ರೊಸೀಜರನ್ನು ಅವರೇ ನೋಡಿಕೊಂಡ್ರು. ಸೊ ಅಲ್ಲಿಂದ ರೆಡಿ ಮಾಡಿ ಕಳಿಸ್ಕೊಟ್ರು. ಇಲ್ಲಿ ನಾವು ರಿಸೀವ್ ಮಾಡಿದ್ವಿ. ಸೊ ಫೈನಲಿ ಮನೆಗೆ ಬಂದು ನಮ್ಮ ಗಾಡಿ ಕೂತ್ಕೊಂಡಿದೆ.
ಸೊ ಇದಿಷ್ಟ ಆಗಿತ್ತು ಇವತ್ತಿನ ಕತೆ. ಬೆಳಿಗ್ಗಿಂದ ಸಾಯಂಕಾಲ ತನಕ ಇವಾಗ ಟೈಮ್ ಬಂದುಬಿಟ್ಟು 7 o'clock ಆಗಿದೆ. ಸೊ ಇಲ್ಲಿಗೆ ಇವತ್ತಿನ ವಿಡಿಯೋನ ಸಹ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ಇದು ಒಂದು ಒಳ್ಳೆಯ ಇನ್ಫಾರ್ಮೇಷನ್, ಇದನ್ನು ಸಹ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಅಬೌಟ್ ಪಾರ್ಸಲ್ ಅಲ್ಲಿಂದ ಇಲ್ಲಿಂದ ಅಲ್ಲಿ ಕಳಿಸೋದಾದರೆ. ಓಕೆನಾ? ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋ ಜೊತೆಗೆ ಸಿಗೋಣ. ಹುಷಾರಾದ ಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.